ಹಾಯ್. ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಥವಾ ಬಿಗ್ ನ್ಯೂಸ್ ಅಂತ ಕೂಡ ಹೇಳಬಹುದು. ಯಾಕಂದರೆ ಸಡನ್ ಆಗಿ ಅನೌನ್ಸ್ ಮಾಡಿಬಿಟ್ರು ಅಂದರೆ ಏನೊಂದು ವೀಕ್ ಆಗಬಹುದು ಅನೌನ್ಸ್ ಮಾಡೋದಕ್ಕೆ ಅಂತ ಅನ್ಕೋತಾ ಇದ್ದೆ ನಾನು. ಅಷ್ಟೊಳಗಡೆ ಅನೌನ್ಸ್ ಮಾಡಿದ್ರು ಆಲ್ರೆಡಿ ನಿಮ್ಮ KCT ಎಕ್ಸಾಮ್ ಏನಿದೆ, KCT ಎಕ್ಸಾಮ್ 2026 ಇದರ ಅಪ್ಲಿಕೇಶನ್ ಯಾವಂದು ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಯಾವಾಗ, ಈ ಡೇಟ್ಸನ್ನೆಲ್ಲ ಅನೌನ್ಸ್ ಮಾಡಿ ಆಗಿದೆ. ಸರಿ, ವಿಷಯ ತಿಳ್ಕೊಳ್ತಾ ಹೋಗೋದಾದರೆ KCT ಅಪ್ಲಿಕೇಶನ್ ಏನಿದೆ ಅದು ಜನವರಿ 17, 2026ರಿಂದ ಸ್ಟಾರ್ಟ್ ಆಗುತ್ತೆ. ಇದು ಜನವರಿ 17ರಿಂದ KCT ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಂತರ ಅಪ್ಲಿಕೇಶನ್ ಎಲ್ಲಿ ಹಾಕುವುದು ಅಂತ ನೀವು ಕೇಳೋದಾದರೆ kea.nic.in ಈ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿದ್ದರೆ cetanla.karnataka.gov.in ಇದರ ಮೂಲಕ ನೀವು ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆ ಅದರ ಬಗ್ಗೆ ಇದುವರೆಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಲಾಸ್ಟ್ ಡೇಟ್ ಅನೌನ್ಸ್ ಆದರೆ ಅದನ್ನು ಕೂಡ ಆದಷ್ಟು ಬೇಗ ಹೇಳ್ತೀನಿ. ಸರಿ, ಈಗ ಎಕ್ಸಾಮ್ ಯಾವಾಗ ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋನ ತಪ್ಪದೇ ಲೈಕ್ ಮಾಡಿ. 100 ಲೈಕ್ ಆಗಬಹುದಾ? ಆಗುತ್ತೆ. ನೀವೆಲ್ಲರೂ ಕೂಡ ಲೈಕ್ ಮಾಡಿದರೆ 100 ಲೈಕ್ಸ್ ಆಗುತ್ತೆ. ಅದರ ನಂತರ ಮುಂದಿನ ದಿನಗಳಲ್ಲೂ ಕೂಡ KCT ಎಕ್ಸಾಮ್ನ ಪ್ರಿಪರೇಷನ್, ಸೆಕೆಂಡ್ PUC ಎಕ್ಸಾಮ್ ಪ್ರಿಪರೇಷನ್ ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಅಪ್ಲಿಕೇಶನ್ ಹೇಗೆ ಹಾಕೋದು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ KCT ಎಕ್ಸಾಮ್ ಏನಿದೆ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಆಗುತ್ತೆ. ಪ್ರತಿ ವಿಷಯದ ಎಕ್ಸಾಮ್ 66 ಮಾರ್ಕ್ಸ್ಗೆ ಆಗುತ್ತೆ. ಓಕೆನಾ? ಸೊ ಈಗ ಏಪ್ರಿಲ್ 23ನೇ ತಾರೀಕಿಗೆ ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿ ಎಕ್ಸಾಮ್ ಆಗುತ್ತೆ. ಅದರ ನಂತರ ಏಪ್ರಿಲ್ 24ನೇ ತಾರೀಕಿಗೆ ಮ್ಯಾಥಮ್ಯಾಟಿಕ್ಸ್ ಹಾಗೆ ಬಯಾಲಜಿ ಎಕ್ಸಾಮ್ ಆಗುತ್ತೆ. ಈಗ ಎಲ್ಲ ಸಬ್ಜೆಕ್ಟ್ನ ಎಕ್ಸಾಮ್ ಬರೋದು ಕಂಪಲ್ಸರಿನಾ ಅಂತ ನೀವು ಕೇಳಿದರೆ ಆ ರೀತಿ ಇರಲ್ಲ. ನೀವಾಗ ಕೇವಲ ಇಂಜಿನಿಯರಿಂಗ್ ಅಷ್ಟೇ ಮಾಡ್ತೀನಿ, ಬೇರೆ ಕೋರ್ಸ್ ಇಷ್ಟ ಇಲ್ಲ, ಇಂಜಿನಿಯರಿಂಗ್ ಅನಿಯರಿಂಗ್ ಅಷ್ಟೇ ಇಷ್ಟ ಇದೆ, ಹಾಗಿದ್ರೆ ಇಂಜಿನಿಯರಿಂಗ್ ರ್ಯಾಂಕ್ ಏನಿದೆ ಅದನ್ನು ಅನೌನ್ಸ್ ಮಾಡೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ 3 ಸಬ್ಜೆಕ್ಟ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನೀವು PCM 3 ಸಬ್ಜೆಕ್ಟ್ನ ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಆದರೆ BC ಅಗ್ರಿಕಲ್ಚರ್ ಕೋರ್ಸ್ ಏನಿದೆ ಅದನ್ನು ಮಾಡಬೇಕು ಅಂತ ಹೇಳಿದರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ನ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಯಾಕಂದರೆ ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ 4 ಸಬ್ಜೆಕ್ಟ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ನಿಮಗೀಗ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಬರೆದ್ರೆ ಯಾವ್ಯಾವ ಕೋರ್ಸ್ಗಳ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ಕಾಮೆಂಟ್ ತಿಳಿಸಿ.